ಎಲ್ರಿಗೂ ನಮಸ್ಕಾರ. ನ್ಯಾಮತಿ ಅಧ್ಯಕ್ಷರೇ ಮತ್ತು ಯತ್ನಹಳ್ಳಿ ಗ್ರಾಮಸ್ಥರೇ, ಇದೇ ತಿಂಗಳು 24ನೇ ತಾರೀಕು ಹಿರಿಯ ಗುರುಗಳಾಗಿರ್ತಕ್ಕಂಥ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ 33ನೇ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿಂದ 101 ಕ್ವಿಂಟಲ್ ಅಕ್ಕಿ ಕಳಿಸ್ಕೊಡ್ತಕ್ಕಂಥ ಬರ್ತಾಯಿದ್ದೀವಿ. ಅದು ಹಿರಿಯ ನಮ್ಮ ಮಾಜಿ ಶಾಸಕರಾದ DJ ಬಸನಗೌಡರ ಒಂದು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಬರ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಇದೇ ತಿಂಗಳು 14ನೇ ತಾರೀಕು ಭಾನುವಾರ ಇವತ್ತು 11 ಗಂಟೆಗೆ ಅವತ್ತಿನ ದಿನ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರ ಸಾನ್ನಿಧ್ಯ ವಹಿಸಲಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ SS ಮಲ್ಲಿಕಾರ್ಜುನ್, ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್, ಹೊನ್ನಾಳಿ ಹಿರಿಯ ನಮ್ಮ ಶಾಸಕರಾಗಿರ್ತಕ್ಕಂಥ DJ ಶಾಂತನಗೌಡರು, ಮಾಜಿ ಸಚಿವರಾಗಿರ್ತಕ್ಕಂಥ MP ರೇಣುಕಾಚಾರ್ಯ ಅವರು, ಮಾಜಿ ಶಾಸಕರಾಗಿರ್ತಕ್ಕಂಥ ಗಂಗಪ್ಪನವರು, ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಧನಂಜಯ ಸರ್ಜಿ ಅವರು ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ SK ರವೀಂದ್ರನಾಥ್ ಅವರು ಹಾಗೂ ಚನ್ನಗಿರಿ ಕ್ಷೇತ್ರ ಶಾಸಕರಾದ ಶಿವಗಂಗಾ ಬಸವರಾಜ್ ಅವರು, ಹರಿಹರ ಕ್ಷೇತ್ರದ ಶಾಸಕರಾದ BP ಹರೀಶ್ ಅವರು ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಸೇರ್ಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಯತ್ನಹಳ್ಳಿ ಗ್ರಾಮದಲ್ಲಿ ಅಂದ್ಕೊಂಡಿದ್ದೀವಿ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಎಲ್ಲ ಸಮಾಜದ ಬಂಧುಗಳು ತಾವು ಈ ಕಾರ್ಯಕ್ರಮಕ್ಕೆ ಬಂದು ಈ ಯತ್ನಹಳ್ಳಿ ಗ್ರಾಮದಲ್ಲಿ ನಡೆಯತಕ್ಕಂಥ ಈ ಭಕ್ತಿ ಸಮೂಹ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡಬೇಕಾಗಿ ಎರಡೂ ತಾಲೂಕಿನಲ್ಲೇ ನಾನು ವಿನಂತಿ ಮಾಡ್ಕೊಳ್ತೀನಿ. ಶ್ರೀ ದರ್ಗಾಬಾದ್ ಜಗದ್ಗುರು ಅವರಿಗೆ ನಮಸ್ಕರಿಸುತ್ತಾ, ಈ ಒಂದು 33ನೇ ಅಕ್ಕಿ ಸಮರ್ಪಣಾ ಕಾರ್ಯಕ್ರಮದ ಒಂದು ಕಾರ್ಯಕ್ರಮವನ್ನು ಯತ್ನಹಳ್ಳಿ ಗ್ರಾಮದಲ್ಲಿ ಈ ವರ್ಷ ಹಮ್ಮಿಕೊಂಡಿರುತ್ತೇವೆ. ಇದರ ಕಾರ್ಯಸಿದ್ಧತೆಯನ್ನು ಪರಿಶೀಲಿಸಲು ಉಭಯ ತಾಲೂಕಿನ ಅಧ್ಯಕ್ಷರುಗಳಾದ ಗಡ್ಗೇಶಣ್ಣವರು ಮತ್ತು ಶಿವಪ್ಪನವರು ಆಗಮಿಸುತ್ತಾರೆ. ಅವರಿಗೆ ಮೊದಲನೇದಾಗಿ ನಮ್ಮ ಗ್ರಾಮದ ಪರವಾಗಿ ಸ್ವಾಗತಿಸುತ್ತಾ, ಈ ಒಂದು ಪೂರ್ವ ಸಿದ್ಧತೆಯನ್ನು ನಾವು ಭಾಳ ಚೆನ್ನಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಯತ್ನಹಳ್ಳಿ ಗ್ರಾಮ ಗುರುಗಳಿಗೆ ಮೊದಲಿನಲ್ಲೂ ಭಾಳ ಪ್ರೀತಿ ಗ್ರಾಮ. ಪರಂಪರೆಯಂತೆ ಒಂದು ವರ್ಷ ನ್ಯಾಮತಿ ತಾಲೂಕು ಮತ್ತು ಒಂದು ವರ್ಷ ಹೊನ್ನಾಳಿ ತಾಲೂಕು ಅಂತ ಇತ್ತು. ಅದರ ಪ್ರಕಾರ ಈ ವರ್ಷ ನ್ಯಾಮತಿ ತಾಲೂಕಿಗೆ ಹೋಗ್ಬೇಕಾಯಿತು. ಎಲ್ಲ ನಮ್ಮ ಗ್ರಾಮದ ಹಿರಿಯರೆಲ್ಲರೂ ಹೋಗಿ ನ್ಯಾಮತಿ ತಾಲೂಕಿನ ಅಧ್ಯಕ್ಷರನ್ನು ಕೇಳ್ಕೊಂಡಾಗ ಅವರು ಸಂತೋಷದಿಂದ ಯತ್ನಹಳ್ಳಿ ಗ್ರಾಮಕ್ಕಂದ್ರೆ ನೀವು ಭಾಳ ಚೆನ್ನಾಗಿ ಮಾಡ್ತಾಯಿದ್ದೀರಿ, ಅದಕ್ಕೋಸ್ಕರ ನೀವು ಈ ಸರಿ ಮಾಡಿರಿ ಅಂತ ನಮಗೆ ಕಳೆದ ವರ್ಷ ಬಿಟ್ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಹೆಸರಿಗೆ ಧಕ್ಕೆ ಬರದಂಗೆ ನಾವು ಗ್ರಾಮದವರಲ್ಲೇ ಸೇರ್ಕೊಂಡು ಅದ್ದೂರಿಯಾಗಿ ಮಾಡ್ಬೇಕಂತ ಮಾಡ್ತಾ ಇದ್ದೀವಿ. ಅದರ ಪರಿಶೀಲನೆಗಾಗಿ ನಮ್ಮ ಅಧ್ಯಕ್ಷರುಗಳು ಬಂದಿದ್ದಾರೆ. ನಾವು ಅವ್ರಿಗೆ ಮನಸ್ಸೊಚ್ಚಂಗೆ ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಅದ್ರ ದಿನ ಏನೋ ಸಾಧಕ ಬಾಧಕಗಳಿದ್ರೆ ನಮ್ಮ ಉಭಯ ಅಧ್ಯಕ್ಷರುಗಳು ನಮಗೆ ಮಾರ್ಗದರ್ಶನ ಕೊಟ್ಟರೆ ಅದರಂತೆ ನಮ್ಮ ಗ್ರಾಮದ ಎಲ್ಲರೂ ಸೇರ್ಕೊಂಡು ಅದ್ದೂರಿಯಾಗಿ ಶ್ರೀಗಳವರಿಗೆ ಒಂದು ಸ್ವಾಗತವನ್ನು ಮಾಡ್ತಾ ಭಕ್ತಿ ಸಮರ್ಪಣೆಯನ್ನು ಮಾಡಲು ಹಮ್ಮಿಕೊಂಡಿದ್ದೇವೆ. ಅದಕ್ಕೋಸ್ಕರ ಎಲ್ಲ ಗ್ರಾಮದವರಿಗೂ ಮತ್ತು ಅಧ್ಯಕ್ಷರುಗಳಿಗೆ ನಾವು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ದಿನಾಂಕ 14/9/2025 33ನೇ ಡಾಕ್ಟರ್ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳ ಶ್ರದ್ಧಾಂಜಲಿ ಸಮಾರಂಭ ದಾಸೋಹಕ್ಕೆ ಅವಳಿ ತಾಲೂಕಿನಿಂದ ಯತ್ನಹಳ್ಳಿ ಗ್ರಾಮದಲ್ಲಿ ಭಕ್ತಿ ಸಮರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಗ್ರಾಮದ ಎಲ್ಲ ಜನಾಂಗದ ಯುವಕರು ಹಿರಿಯರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ತನು ಮನ ಧನದಿಂದ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ನಾವು ಈ ಸಮಾಜವನ್ನು ಒಗ್ಗೂಡಿಸ್ಬೇಕು ಅಂದರೆ ಇಂಥ ಕಾರ್ಯಕ್ರಮಗಳು ಅನಿವಾರ್ಯ. ಎತ್ತೋ ಸಮಾಜ ಸಾಗ್ತಾ ಇದೆ, ಆ ಸಮಾಜ ಒಗ್ಗೂಡಿಸ್ಬೇಕು ಇಂಥ ಕಾರ್ಯಕ್ರಮಗಳು ಅನಿವಾರ್ಯ ಆಗಿದೆ. ಆಗ ಯುವಕರು, ಅವಳಿ ತಾಲೂಕಿನ ಯುವಕರು, ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಯುವಕರು, ಸಮಾಜದ ಹಿರಿಯರು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕು. ಮತ್ತು ಈ ಗ್ರಾಮದ ಪ್ರತಿಯೊಬ್ಬ ಸಮಾಜದವರು ಸಹ ನಮಗೆ ಸಹಕಾರ ಕೊಟ್ಟಿರೋದ್ರಿಂದ ಅತ್ಯಂತ ಯಶಸ್ವಿಯಾಗಿ ನಾವು ನಡೆಸಿಕೊಡ್ತೇವೆ ಈ ಕಾರ್ಯಕ್ರಮ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ನಮಗೆ ಹೆಮ್ಮೆ ಆಗ್ತಾಯಿದೆ. ಈಗ ಅದೃಷ್ಟ ನಮಗೆ ಸಿಕ್ಕಿರೋದು. ಈ ಕಳೆದ 1 ವರ್ಷದಲ್ಲಿ ಈಗ 2 ವರ್ಷದಲ್ಲಿ ಗುರುಗಳು ಇಲ್ಲಿ ನಮ್ಮ ಊರಿಗೆ ಬರ್ತಾ ಇರೋದು, ಗುರುಗಳು ನಮಗೆ ಬರ್ತಾ ಇರೋದು ನಮಗೆ ಪುಣ್ಯ. ಅದು ನಮ್ಮ ಗ್ರಾಮಕ್ಕೆ ಆಗಮಿಸ್ತಾ ಇರ್ತಾರೆ. ಹಾಗಾಗಿ ಅವರ ಆಗಮನವನ್ನು ನಾವು ಭಾಳ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀವಿ. ಹಾಗೆ ನಾವು ಸಹ ತನು ಮನ ಧನದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ತೇವೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.